ಕೋಲ್ಡ್ ವಾರ್ ಶುರು ನೋಡ್ರಿ. ನಿನ್ನೆ ಶಾಸಕರದು ಸ್ಟೇಟ್ಮೆಂಟ್ ಪ್ರೆಸ್ ಮೀಟ್ ನಾವು ನೋಡಿದ್ವು. ಕೆಲವು ಲೋಕಲ್ ಸೋಷಿಯಲ್ ಮೀಡಿಯಾದವ್ರು ಕೆಲವು ಪ್ರಶ್ನೆ ಹಾಕಿದ್ರು ಹಿಂದಿ ಚಾನಲ್ದವರು. ಕೃಷ್ಣಾರೆಡ್ಡಿ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ, ಎನ್ಕ್ವೈರಿ ಮಾಡ್ರಿ ಅಂತ ಹೇಳ್ತಾರೆ. ಕಳ್ತನ ಮಾಡಿದವ್ ನಾನು ಕಳ್ತನ ಮಾಡಿನ ಅಂತ ಹೇಳ್ತಾರೇನು ಅನ್ನಲ್ಲ. ಇದು ಜನರ ನಡು ಸುಮ್ಮನೆ ಒಂದು ಬಂದು ನಾ ಕರೆ ಇದ್ದೀನಿ ಅಂತ ತೋರಿಸ್ಕೊಳ್ಲಕ್ಕೆ ಏನದ. ಇವತ್ತು ದತ್ತಾತ್ರೇಯ ಪಾಟೀಲ್ ಅವರು ಏನು ಪ್ರೆಸ್ ಮೀಟ್ ಮಾಡಿದ್ದಾರೆ, ಅದಕ್ಕೆ ಆನ್ಸರ್ ಕೊಡಕ್ಕೆ ಇವರು ಅಲ್ಲಂಪ್ಪ ಪಾಟೀಲ್ ಅವರು ನಿನ್ನೆ ಬಂದಿದ್ದಾರೆ. ನಿನ್ನೆ ಕೆಲವು ಸೋಷಿಯಲ್ ಮೀಡಿಯಾದವ್ರು ಕೇಳ್ತಾರೆ ಕೃಷ್ಣಾರೆಡ್ಡಿ ಅವ್ರು ಹಿಂಗೆ ಹೇಳಿದಾರ ಹಂಗೆ ಹೇಳಿದಾರ ಅಂತ. ಇವತ್ತು ನಿನ್ನೆ ಅಲ್ಲಂಪ್ರಭು ಪಾಟೀಲ್ ತಾಕತ್ ಬಗ್ಗೆ ನಾನು ತಾಕತ್ತಿದೆ, ನಾನೇ CBI ಕೊಡ್ತೀನಿ ಅಂತ ಹೇಳಿದ್ರು. ನಾನು ಅದೇ ನೋಡ್ತಾ ಇದ್ದೀನಿ, ಇನ್ನವರೆಗೂ CBIಗೆ ಲೆಟ್ರ್ ಹೋಗ್ಯದೋ ಇಲ್ಲೋ ಅಂತ ಅಲ್ಲಂಪ್ರಭು ಪಾಟೀಲ್ ಅವ್ರದ್ದು ಅದು ಒಂದು ನೋಡ್ತಾ ಇದ್ವು. ಈಗ CBI ಅವರೇ ಕೊಡ್ತೀನಿ ಅಂತ ಹೇಳಿದಾರಲ್ಲ. ಈಗ ಮಾಜಿ ಶಾಸಕರು ದನಿ ಎತ್ತಿದ್ದಾರೆ, ವಿರೋಧ ಪಕ್ಷದಾಗ ಇದ್ಮೇಲೆ ದನಿ ಎತ್ತಬೇಕು. ಅವ್ರು ಎತ್ತ ಮೇಲೆ ಇವರು ನಂದೇ ತಾಕತ್ತಿದೆ, ನಾನೇ CBI ಕೊಡ್ತೀನಿ ಅಂತ ಹೇಳಿದಾರಲ್ಲ. ಆ CBI ಲಿಸ್ಟ್ ನಲ್ಲಿ ತಮ್ಮ ಮಗನ ಹೆಸರು ಸೇರಿಸಿ ಕಳ್ಸ್ಕೊಡಿ, ಅಭಿಷೇಕ್ ಪಾಟೀಲ್ ಮೇಲೂ ತನಿಖೆ ಆಗ್ಬೇಕಂತ. ಅವಾಗ CBIಗೆ ಕೊಟ್ರಪ್ಪ ಶಾಸಕರು ನಿಜವಂತೇನಿದೆ ಅಂತ. ಯಾಕಂದ್ರೆ ಇವತ್ತು ತಮ್ಮ ಮಗನ ಬಗ್ಗೆ ತಾವು ಹೇಳ್ತಾ ಇದ್ದೀರಿ, ಇವತ್ತೇನೇನು ಆಗ್ತಾ ಇದೆ ಅಲ್ಲಿ, ಏನೇನು ಡ್ರಗ್ಸ್ ವ್ಯವಹಾರಗಳು ಆಗ್ತಾ ಇದೆ, ಏನಾಗ್ತಾ ಇದೆ ಎಲ್ಲ ನಿಜವಂತ ಹೊರಗೆ ಬರಲಿ ಅಂತ ನಂದು ಹೇಳೋದು ಇಷ್ಟಪಡ್ತೀನಿ. ಸರ್, ತಾಕತ್ ಇದ್ದಿದ್ದಕ್ಕೋಸ್ಕರ ನಾನು ಈ ಸಲ MLA ಆಗಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. 24,000 ಮತಗಳು ತೆಗೆದುಕೊಂಡು MLA ಮಾಡಿದ್ದಾರೆ ಜನ. ಅವ್ರು ದಕ್ಷಿಣ 26,000 ಮತಲಿಂತ ಅಪ್ಪುಗೌಡ್ರಿಗೆ ಮನೆ ಕೂಡ್ಸಿನ ಅಂತ ಹೇಳ್ತಾರೆ ಅಲ್ಲಂಪ್ರಭು ಪಾಟೀಲ್ ಅವರೇ. ಅದು 26,000 ಮತ ಹೆಂಗ್ ಸಿಕ್ಕಿದೆ, ನೀವು ಹೆಂಗ್ ಗೆದ್ದೀರಿ, ನನ್ನ ಮನೆ ಬಾಗಿಲಿಗೆ ಯಾರ್ಯಾರಿಗೆ ಕಳಿಸಿರಿ ಅದು ಸಹ ಮರ್ತೋಗಿರಿ. ಇವತ್ತು ತಾವು ಇಂಡಿಪೆಂಡೆಂಟ್ ಬರ್ರಿ, ಕಡಗ್ ನಿಂದ್ರ ನಾವು ಇಂಡಿಪೆಂಡೆಂಟ್. ಇವತ್ತಿನ ಪರಿಸ್ಥಿತಿದಾಗ ಇಂಡಿಪೆಂಡೆಂಟ್ ನಿಂದ್ರ ಬರ್ರಿ, ಎರಡು ಪಾರ್ಟಿ ಬೇಡ. ಯಾರು ಗೆಲ್ತಾರ, ಯಾರಿಗೆ ಹೆಚ್ಚಿಗೆ ಮತ ಬಿಡ್ತಾವ ಅವೆಲ್ಲ ಗೊತ್ತಾಗ್ತಾವ ಬಿಡ್ರಿ. ಅದು 20 ವರ್ಷ ಅವ್ರ ಅಧಿಕಾರ ಇದ್ದಾಗ ಅವಾಗ ನಿಮ್ಗಿನ್ನೂ ಸೋಲ್ಸಿದ್ದಾರೆ ಅವರು. ಅದೃಷ್ಟ ರಾಜಕೀಯ ಕುರ್ಚಿ ಏನು ಪರ್ಮನೆಂಟ್ ಅಲ್ಲ. ಇವತ್ತು ಇವೆಲ್ಲ ಇದು ಸೊಕ್ಕಿಗೆ ಬಂದು ಮಾತಾಡಂಗಿದು. 26,000 ಓಟ್ ತಗೊಂಡು ನಾನು ಅಪ್ಪಗೌಡ್ರಿಗೆ ನಾನು ಶಕ್ತಿ ತೋರಿಸಿನಂತ. ಆ ಶಕ್ತಿ ನಿಮ್ಗೆ ಬರ್ಬೇಕಂದ್ರೆ ನೀವು ಯಾರ್ಯಾರ ಮನೆ ಬಾಗಿಲಿಗೆ ಹೋಗಿರಿ, ಯಾರ್ಯಾರಿಗೆ ನಮ್ಮ ಮನೆ ಬಾಗಿಲಿಗೆ ಕಳಿಸಿರಿ, ಇವೆಲ್ಲ ಹೇಳ್ಕೊತ್ ಕೂತ್ರೆ ಭಾಳ ಇರ್ತಾವ. ಅದಕ್ಕೆ ದಯಮಾಡಿ ಇವೆಲ್ಲ ಬೇಡ. ಈಗ ನಮ್ಮ ಲಿಂಗರಾಜ್ ಕಣ್ಣಿ ಅವ್ರ ಬಗ್ಗೆ ಏನು ಆರೋಪಗಳಿದೆ, ಅರೆಸ್ಟ್ ಮಾಡಿದ್ದಾರೆ, ಅದು ಕಳ್ಳೆ ಅಂತ ಹೇಳ್ರಿ. ಇವತ್ತು ಡ್ರಗ್ಸ್ ಎಲ್ಲ ಇವತ್ತು ಸಿಗ್ಬಿದ್ದಿದ್ದಾರೆ ಅಂದ್ರೆ ಇದು ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ಕಲಬುರಗಿ ಜಿಲ್ಲೆದಾಗ ದಕ್ಷಿಣ ಮತಕ್ಷೇತ್ರದಾಗ ಬಹಳಷ್ಟು ಯುವಕರು ಹಾಳಾಗ್ತಾ ಇದ್ದಾರೆ. ಇವತ್ತು ವಿರೋಧ ಪಕ್ಷದವರು ನಿನ್ನ ಪ್ರೆಸ್ ಮೀಟ್ ಮಾಡ್ತಾರೆ ದತ್ತಾತ್ರೇಯ ಪಾಟೀಲ್ ಅವರು, ಕರೆ ಇದೆ. ಈಗ ನೀವು ಅದ್ರ ಮೇಲೆ ಬಂದು ರಿಯಾಕ್ಷನ್ ಮಾಡಿ ನಾನೇ CBI ಕೊಡ್ತೀನಿ ಕೊಡಿ ನೋಡೋಣ. ಅದಕ್ಕೆ ದಕ್ಷಿಣ ಮತಕ್ಷೇತ್ರದಾಗ ಜನರ ಅಭಿವೃದ್ಧಿ ಮಾಡೋದ್ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ ಅಂತ ನಾನು ಶಾಸಕರಿಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ನನ್ನ ತೇಜೋವಧೆ ಮಾಡೋ ಸಲುವಾಗಿ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಅಂತ ಹೇಳ್ತಾರೆ. ಯಾರಂತ ಪಾಟೀಲ್ ಅವರು, ಅಲ್ಲಂಪ್ರಭು ಪಾಟೀಲ್ ಏನ್ ಕ್ಷೇತ್ರದಾಗ ಏನು ಅಭಿವೃದ್ಧಿ ಏನ್ ಮಾಡ್ತಾ ಇದ್ದಾರ್ರಿ ತೇಜೋ ಮಾಡಕ? ಅಲ್ಲಂಪ್ರಭು ಪಾಟೀಲ್ ಅವರು ಜನರದು ವಿಶ್ವಾಸ ಕಳ್ಕೊಂಡ್ ಬಿಟ್ಟಿದ್ದಾರೆ. ಅವ್ರ ಮಕ್ಕಳು ವ್ಯವಹಾರ ಕೊಟ್ಟೆ ಅವ್ರ ಮಕ್ಕಳ ಕೈಯಾಗ. ಇವತ್ತು ದತ್ತಾತ್ರೇಯ ಪಾಟೀಲ್ ಅವ್ರು 3 MLA ಅಂದ್ರು, ನಾನು 4 MLA ಇದಾರೆ ಅವ್ರ ಮನ್ಯಾಗ ಅಂತ ಹೇಳ್ತಾ ಇದ್ದೀನಿ. ಅಭಿವೃದ್ಧಿ ಇಲ್ಲ ಜನರದಾಗ. ಇವತ್ತು ಅವ್ರ ಜೊತೆ ಯಾರ್ಯಾರು ನಿಂತು ಪ್ರೆಸ್ ಬಿಡ್ದಾಗ ಇದ್ದಾರ್ರಿ, ಅವ್ರು ಎಲ್ಲರೂ ನಾನು ಇದಾರೆ, ಇವ್ರ ಬಗ್ಗೆ ಮಾತಾಡಿದವ್ರು ಇದ್ದಾರೆ. ಶಾಸಕ ನಮ್ಗೆ ಏನು ಮಾಡಿಲ್ಲ ಅಂತ ನಾನು ಹೇಳ್ಕೊತ್ ಕೊಡ್ಲ? ನನ್ನ ಬಳಿ ದಾಖಲೆಗಳಿದೆ ಕೊಡ್ಲ? ಅವ್ರು ಏನೇನು ಮಾತಾಡಿದ್ದಾರೆ ಶಾಸಕರ ಬಗ್ಗೆ. ಇವತ್ತು ಅವ್ರ ಕಾರ್ಯಕರ್ತರು ಅವ್ರ ಪರವಾಗಿ ಏನು ದುಡಿದಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಕೆಲಸ ಕೊಡ್ರಿ. ಲಿಂಗರಾಜ್ ಕಣ್ಣಿಗೆ ಮತ್ತೆ ಭೀಮರಾಯ್ ಅವರಿಗೆ 20 ಕೋಟಿ ಕೆಲಸ ಅವ್ರು ಯಾರೋ ಕಾಂಟ್ರಾಕ್ಟರ್ ತಗೊಂಡಿದಾರ ಅಂತ ಒಪ್ತಾ ಇದ್ದಾರಲ್ರಿ ಅಲ್ಲಂಪ್ರಭು ಪಾಟೀಲ್ ಅವರೇ. 20 ಕೋಟಿ ಕೆಲಸ ಸಿಂಗಲ್ ಟೆಂಡರ್ ಹೆಂಗ್ ಆಗ್ತದ? ಸಿಂಗಲ್ ಟೆಂಡರ್ ಹೆಂಗ್ ಆಗ್ತದ? ಏನ್ ಬ್ಯಾರವ್ರ ಟೆಂಡರ್ ಹಾಕೋರು ಅಲ್ಲಿ ಗತಿ ಇದ್ದಿದ್ದಿಲ್ರಿ. ಅದು ಎಲ್ಲ ನಿಮ್ ಸಡ್ಡಿಂಗ. ನೀವು ಲಿಂಗರಾಜ್ ಕಣ್ಣಿಗೆ ಭೀಮರಾಯ್ ಅವರಿಗೆ ಈ ಟೆಂಡರ್ ಆಗ್ಬೇಕು, ಇವ್ರು ಸೇರಿ 20 ಕೋಟಿ ಕೆಲಸ ಮಾಡ್ತಾ ಇದಾರೆ ಅಂತ ಸ್ವತಃ ಅಲ್ಲಂಪ್ರಭು ಪಾಟೀಲ್ ಅವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅರ್ಧಾಗ ಅಭಿಷೇಕ್ ಪಾಟೀಲ್ ಅವರು ಇಲ್ಲ ನಮ್ಮ ಮಗ ಇಲ್ಲಿ ಮಾಡಲ್ಲ, ಕಾಂಟ್ರಾಕ್ಟ್ ಕೆಲಸ ಬಿಜಾಪುರ್ ಮಾಡ್ತಾ ಇದ್ದಾನೆ, ನಾನು 50 ವರ್ಷದಾಗ ಜೋರ್ಗಿದಾಗ ಮಾಡಿಲ್ಲ, ಶಾಪುರದಾಗ ಮಾಡೀನಿ ಅಂದ್ರೆ ನೀವು ಕಳ್ತನ ಮಾಡಿಲ್ಲ ಅಂತ ಒಪ್ಕೋತಾ ಇದ್ದೀರಲ್ಲ. ಇವತ್ತ ನೀವು ಇಲ್ಲಿ ತಿಂತ ಇಲ್ಲ, ಬೇರೆ ಕಡೆಯವರು ತಿಂತ ಇದ್ದೀರಲ್ಲ. ಅದಕ್ಕೆ ದಯವಿಟ್ಟು ಮಾತಾಡೋ ಟೈಮಿಗೆ ತಾವು ಹಿರಿಯರಿದ್ದೀರಿ, ತಮ್ಮ ಬಗ್ಗೆ ನಮ್ಗೆ ಗೌರವ ಇದೆ. ಸ್ವಲ್ಪ ಅಭಿವೃದ್ಧಿ ಬಗ್ಗೆ
ಯಾರಿಗೆ ಏನ್ ಮಾತಾಡ್ತಾ ಇದ್ದೀರಿ ಅದು ನೀವು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ, ಹಿರಿಯರಿದ್ದೀರಿ. ಯಾಕಂದ್ರೆ ಕೃಷ್ಣಾರೆಡ್ಡಿ ಅವ್ರು ತಿಳ್ಕೊಬೇಕು, ನನ್ಗೆ ಈ ವಯಸ್ಸು ಕಮ್ಮಿ ಇದೆ, ರಾಜಕೀಯ ಅನುಭವ ಭಾಳ ಇದೆ ಸಾಹೇಬೆ. ನಿಮ್ದು ರಾಜಕೀಯ ಸರ್ವಿಸ್ ನನ್ನ ವಯಸ್ಸಿದೆ, ನನಗೂ ಅನುಭವ ಇದೆ. ಈಗ ಅವ್ರ ಶಕ್ತಿ ಬಿಕ್ತಿ ಬೇಡ, ದಕ್ಷಿಣದಾಗ ಮುಂದೆ ನೋಡೋಣ ಯಾರ ಶಕ್ತಿ ಏನಿದೆ ಅಂತ ಮುಂದೆ ತೋರಿಸೋಣ ಅಂತ. ಇವತ್ತು ದತ್ತಾತ್ರೇಯ ಪಾಟೀಲ್ ಅವರು ಒಂದು ಮಾತು ಹೇಳಿದ್ರು, ಸ್ಯಾಂಡ್ ಮಾಫಿಯಾದಲ್ಲಿ ಅಲಂಪ್ರಭು ಪಾಟೀಲ್ ಅವರ ಮಗ ಇದ್ದಾರೆ ಅನ್ನೋದು, ಅದು ಎಷ್ಟು ಸತ್ಯ ಅಂತ? ನೋಡಿ, ದತ್ತಾತ್ರೇಯ ಪಾಟೀಲ್ ಅವರು ಕುಟುಂಬ ದಕ್ಷಿಣ ಮತಕ್ಷೇತ್ರದಾಗ 20 ವರ್ಷದಿಂದ ರಾಜಕೀಯ ಮಾಡ್ಕೊತ ಬರ್ತಾ ಇದ್ದಾರೆ. ಇವತ್ತು ದತ್ತಾತ್ರೇಯ ಪಾಟೀಲ್ ಕುಟುಂಬದಾಗ ಯಾರು, ಈಗ ದತ್ತಾತ್ರೇಯ ಪಾಟೀಲ್ ಅವ್ರ MLA ಇದ್ದಾಗ ಅವ್ರ ಸಹೋದರ ಆಗ್ಲಿ ಅವ್ರ ಕುಟುಂಬದವ್ರೇ ಆಗ್ಲಿ ಯಾರು ರಾಜಕೀಯದಲ್ಲಿ ಬಂದಿಲ್ಲ, ಯಾರು ಬಂದು ಫೈಲ್ ಹಿಡ್ಕೊಂಡು ವಿಧಾನಸೌಧದಾಗ ಓಡಾಡಿಲ್ಲ. ಇವತ್ತ ಅಲ್ಲಂಪ್ರಭು ಪಾಟೀಲ್ ಅವ್ರ ಮನೆಗೆ ಏನ್ ಪರಿಸ್ಥಿತಿ ಇದೆ, ಅಭಿಷೇಕ್ ಪಾಟೀಲ್ ಎಲ್ಲಿದ್ದಾರೆ, ಅವ್ರ ಮಗ ಇನ್ನೊಬ್ಬರು ಎಲ್ಲಿದ್ದಾರೆ, ಇನ್ನೊಬ್ಬರು ಡಾಕ್ಟರ್ ಸಾಹೇಬ್ರು ಎಲ್ಲಿದ್ದಾರೆ, ಇವರೆಲ್ಲ ಫೈಲ್ ತಗೊಂಡು ಪ್ರೈವ್ ಮಾಡ್ಕೋತ ಓಡಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಇವ್ರಿಗೆ ಅಷ್ಟೇ ಡಿಫ್ರೆನ್ಸ್. ಅದಕ್ಕೆ ದತ್ತಾತ್ರೇಯ ಪಾಟೀಲ್ ಅವ್ರು ಹೇಳಿದ್ದು ಖರೆ ಇರ್ಬೋದು. ಯಾಕಂದ್ರೆ ಈಗ ಅಭಿಷೇಕ್ ಪಾಟೀಲ್ ಅವರು ಈಗ ಎಲ್ಲ ಕಡೆ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು. ಈಗ ಇನ್ನೊಂದು ಲಿಂಗರಾಜ್ ಕಣ್ಣಿ ಅವರು ಈಗ ಆ ದಿನ ಮುಂಬೈ ಹೋದಾಗ ಏರ್ಪೋರ್ಟ್ದಾಗ ಅಭಿಷೇಕ್ ಪಾಟೀಲ್ ಅವ್ರು ಇದ್ದಾರೆ ಅಂತ ಹೇಳ್ತಾರೆ ಜನ. ಅಲ್ಲಿಂದ ಯಾರ ರಾಜಕಾರಣಿಗಳಿಗೆ MP ಫೋನ್ ಮಾಡಿದ್ದಾರೆ, ಇವೆಲ್ಲ ಸುದ್ದಿಗಳು ಹೊರಗೆ ಬರ್ತಾ ಇದೆ. ಈಗ ಫಸ್ಟ್ ಆಫ್ ಆಲ್ CBIಗೆ ನಮ್ಮ ಶಾಸಕರು ಲೆಟರ್ ಕೊಡ್ಬೇಕು. ಶಾಸಕರು ಲೆಟರ್ ಕೊಟ್ಟಾಗೆ CBI, ಈಗ ಮಹಾರಾಷ್ಟ್ರದಾಗ ಈಗ BJP ಗೌರ್ಮೆಂಟ್ ಇದೆ, ಅದು ಅವರು ಮುಂದಿನ ತನಿಖೆ ಅವ್ರು ಮಾಡ್ತಾರೆ. ಈಗ ನಿನ್ನೆ ಚಂದು ಪಾಟೀಲ್ ಅವ್ರ ಅಪ್ಪಗೌಡ್ರು ಹೇಳಿದ್ದಾರೆ, ಮಹಾರಾಷ್ಟ್ರ ನಮ್ಮ ಸರ್ಕಾರ ಇದೆ, ನಾವು ಮಾತಾಡಿ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತು ಅಂತ. ಈಗ ಫಸ್ಟ್ ಈ ಶಾಸಕರೇ ಈಗ ಲೆಟರ್ ಕೊಡ್ತೀನಿ CBI ಅಂದಾಗ, ಈಗ ಅವ್ರ ಇನ್ಫ್ಲೂಯೆನ್ಸ್ ಇವ್ರ ಇನ್ಫ್ಲೂಯೆನ್ಸ್ ಸ್ಟ್ರಾಂಗ್ ಆಗಿ ಎನ್ಕ್ವೈರಿ ಆಗ್ತದ ಅಂತ ನನ್ಗೆ ಅನಿಸ್ತಾ ಇದೆ. ನಮ್ಮ ಭಾಗದಾಗ ಡ್ರಗ್ಸ್ ಮಾಫಿಯಾಗಳು ಎಲ್ಲ ಹೊರಗೆ ಬರ್ತಾರಂತ ನನ್ಗೆ ಅನಿಸ್ತಾ ಇದೆ. ಇಷ್ಟು ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಜಿಲ್ಲೆಯಲ್ಲಿ, ಆದ್ರೂ ಕೂಡ ಯಾಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ? ನೋಡಿ ಸರ್, ಕಾನೂನ ಕಲಬುರಗಿ ಜಿಲ್ಲೆನಲ್ಲಿ ನಮ್ಮ ಕಮಿಷನರ್ ಸಾಹೇಬರು ಬಂದಂಗಿಂದು ಬಹಳಷ್ಟು ಡ್ರಗ್ಸ್ ಕೇಸಸ್ ಆಗಲಿ ಸ್ವಲ್ಪ ಸೀಸ್ ಮಾಡಿದ್ದಾರೆ. ಇವತ್ತ ಈ ಕೆಲವು ನಾಯಕರು ಈಗ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಡಿಲ ಬಿಡಬೇಕು. ಈಗ ಪೊಲೀಸರಿಗೆ ಯಾವನಿಗೊಮ್ಮೆ ಕಳ್ಳಿಗೆ ಇಳ್ಕೊಂಡು ಬಂದ್ರೆ ಅವನು 4 ಮಂದಿ ರಾಜಕಾರಣಿಗಳು ಫೋನ್ ಮಾಡ್ತಾರೆ. ಅದು ಫಸ್ಟ್ ನಿಲ್ಸ್ಬೇಕು. ರಾಜಕಾರಣಿಗಳು ಅವ್ರ ಡ್ಯೂಟಿ ಅವ್ರಿಗೆ ಮಾಡಕ್ ಕೊಡ್ಬೇಕು. ಅವಾಗ ಪೊಲೀಸರು ಅವ್ರು ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ. ಈಗ ಪೊಲೀಸರು ಡ್ಯೂಟಿ ಮಾಡ್ತಾ ಇಲ್ಲ, ಆ ಸರ್ಕಲ್ ಇನ್ಸ್ಪೆಕ್ಟರ್ ಡ್ಯೂಟಿ ಮಾಡ್ತಾ ಇಲ್ಲ, ಅವ್ರಿಗೆ ಆದಿ ಕೆಡಿಸ್ತಾ ಇದ್ದಾರೆ ಯಾರು? ಇದೇ ರಾಜಕಾರಣಿಗಳು ಕೆಡಿಸ್ತಾ ಇದ್ದಾರೆ. ಇವತ್ತು ನಾನು ಒಂದು ರಾಜಕಾರಣಿ ಇದ್ದೀನಿ, ಯಾರೊಬ್ಬ ನಮ್ಮ ಕ್ಷೇತ್ರ ಕಳ್ತನ ಮಾಡಿದಾನೆ, ಯಾವನೋ ಗಲಾಟೆ ಮಾಡಿದಾನೆ, ನಾನು ರೆಕಮೆಂಡ್ ಮಾಡಲ್ಲ. ಕಾನೂನು ರೀತಿಯಲ್ಲಿ ಅವನ ಮೇಲೆ ತನಿಖೆ